ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮುಗಿದ ಮೇಲೆ ಖಂಡಿತವಾಗ್ಲೂ ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲ ನೋಡೇ ಇರ್ತಾರ. ನನ್ಗನ್ಸಿದ್ದು ಮಾತ್ರ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣನೇ ವರ್ತೂರ್ ಸಂತೋಷ್ ಅವರ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಏನ್ ಗೋರು ಇಷ್ಟು ಒಂದು ವೈರಲ್ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು ಕಾರ್ತಿಕ್ ಕಪ್ ಗೆದ್ದಿರ್ಬೋದು, ಆದ್ರೂ ಅವ್ರಿಗೆ ಸಿಕ್ಕಿರೋ ಪಾಪ್ಯುಲಾರಿಟಿ, ವರ್ತೂರ್ ಸಂತೋಷ್ ಅವ್ರು ಸಿಕ್ಕಿರೋ ಪಾಪ್ಯುಲಾರಿಟಿ ಕಾರ್ತಿಕ್ಗೂ ಸಿಕ್ಕಿಲ್ಲ, ವಿನಯ್ಗೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಏನ್ ಗುರು, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ವರ್ತೂರ್ ಸಂತೋಷ್ ಅವರು ಮಾಡುವ ಒಂದು ಹಳ್ಳಿಕಾರ್ ರೇಸ್ ಖಂಡಿತವಾಗ್ಲೂ ತುಂಬಾ ಸಕ್ಸಸ್ ಆಗಿತ್ತು. ಇನ್ನು ಮುಂದೆ ಸಕ್ಸಸ್ ಆಗುತ್ತಂತ ಕಾಣ್ಬೋದು. ಬಟ್ ಇಲ್ಲಿ ಒಂದೇ ಒಂದು ಕನ್ಕ್ಲೂಷನ್ ಇದೆ. ಕಾರಣ ಇಷ್ಟನೇ, ಹಳ್ಳಿಕಾರ್ ರೇಸ್ ಮಾರ್ಚ್ ಅಲ್ಲಿ ಮಾಡ್ತೀವಿ, ಅದಕ್ಕೆ ಸುದೀಪ್ ಸರ್ ಮತ್ತೆ ಧ್ರುವ ಸರ್ ಇಬ್ರು ಬರ್ತಾರೆ ಅಂತ ಹೇಳಿದ್ರು. ಬಟ್ ಈಗ ಅದು ಕ್ಯಾನ್ಸಲ್ ಆಗಿದೆ. ಅಂದ್ರೆ ಸುದೀಪ್ ಸರ್ ಮತ್ತೆ ಧ್ರುವ ಸರ್ ಬರಲ್ಲ ಈ ರೇಸ್ಗೆ ಅಂತಲ್ಲ, ಖಂಡಿತವಾಗ್ಲೂ ವರ್ತೂರ್ ಸಂತೋಷ್ ಅವರು ಈ ಜನರ ಪಾಪ್ಯುಲಾರಿಟಿ ನೋಡಿ, ಇದು ಜನರ ಅಭಿಮಾನವನ್ನು ನೋಡಿ ನೋಡ್ತಿರ್ಬೋದು. ಯಾವುದೇ ಒಂದು ರೇಸ್ ಅಲ್ಲಿ ಆಗ್ಲಿ, ಯಾವುದೇ ಒಂದು ಶೋ ಅಲ್ಲಿ ಆಗ್ಲಿ, ಅವ್ರ ಮೇಲೆ ಮಾಲಾರ್ಚನೆ ಅಂದ್ರೆ ಹೂವಿನ ಸುರಿಮಳನೆ ಸುರಿತಾ ಇದಾರೆ ಫ್ಯಾನ್ಸ್. ಆ ರೀತಿಯಾದ ಒಂದು ವಿಡಿಯೋಸ್ ನೀವು ನೋಡಿರ್ತೀರ. ಖಂಡಿತವಾಗ್ಲು ಇಂತಹ ಜನಸಂಖ್ಯೆ ಇಂಥ ಎಲ್ಲ ನೋಡಿದಾಗ ವರ್ತೂರ್ ಸಂತೋಷ್ ಅವರು ಒಂದು ಕನ್ಕ್ಲೂಷನ್ಗೆ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದೇನಂದ್ರೆ ಹಳ್ಳಿಕಾರ್ ರೇಸ್ ಮಾರ್ಚ್ ಅಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ. ಮತ್ತೆ ಯಾವಾಗ ಮಾಡ್ತಾರೆ, ಅದ್ರ ಡೇಟ್ ಏನಂತ ಎಲ್ಲ ಮಾತಾಡೋಣ. ಖಂಡಿತವಾಗ್ಲೂ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಸ್ಟೇಜ್ ಮೇಲೆನೆ ವರ್ತೂರ್ ಸಂತೋಷ್ ಅವರು ಸುದೀಪ್ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಖಂಡಿತವಾಗ್ಲೂ ಇದೇ ಮಾರ್ಚ್ ಅಲ್ಲಿ ನಾವು ರೇಸ್ ಮಾಡ್ತೀವಿ, ಆ ರೇಸ್ಗೆ ನೀವು ಖಂಡಿತವಾಗ್ಲೂ ಬರ್ಬೇಕು ಸರ್ ಅಂತ. ಅದು ನಮ್ಗೆ ತೋರಿಸಿದ್ದಾರೆ. ಇನ್ನೂ ಜನ ಎಲ್ಲ ಕೆಲವು ಜನ ಮಾತಾಡಿದ್ರು, ಅವ್ರು ನೋಡೋಣ ಬರ್ತೀನಿ ಅವ್ರು ಹೇಳಿ ಅಂತ ಹೇಳಿದ್ರು. ಆದ್ರೆ ವರ್ತೂರ್ ಸಂತೋಷ್ ಅವರು ತುಂಬಾ ಕ್ಲಾರಿಟಿ ಕೊಟ್ಟಿದ್ರು. ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಅವ್ರ ಪರ್ಸನಲ್ ನಂಬರ್ ಇಸ್ಕೊಂಡ್ ಬಂದಿದ್ದೀನಿ, ಅವ್ರ ಹತ್ರ ಮಾತಾಡಿದ್ರೆ ಖಂಡಿತವಾಗ್ಲೂ ಅವರು ಬಂದೇ ಬರ್ತಾರೆ ಮಾರ್ಚ್ ಅಲ್ಲಿ ಆಗೋ ರೇಸ್ಗೆ ಅಂತ. ಈಗ ಮಾರ್ಚ್ ಅಲ್ಲಿ ರೇಸ್ ಕ್ಯಾನ್ಸಲ್ ಆಗಿದೆ. ಮತ್ತೆ ಈ ಡೇಟ್ ಚೇಂಜ್ ಆಗಿದಕ್ಕೆ ಮತ್ತೆ ಸುದೀಪ್ ಸರ್ ಬರ್ತಾರ, ಧ್ರುವ ಸರ್ ಬರ್ತಾರ ಅಂದ್ರೆ ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಸುದೀಪ್ ಸರ್ ಒಂದ್ಸಲ ಮಾತು ಕೊಟ್ಟಿದ್ರೆ ಅಂದ್ರೆ ಆ ಮಾತು ತಪ್ಪಲ್ಲ. ಮಾತು ತಪ್ಪಿರೋ ವ್ಯಕ್ತಿ ಸುದೀಪ್ ಸರ್. ಒಬ್ಬರಿಗೆ ಅಭಿಮಾನ, ಒಬ್ಬರಿಗೆ ಒಂದು ವ್ಯಕ್ತಿತ್ವ ತೋರಿಸಿದಾರೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಉಳಿಸ್ಕೊಂತಾರೆ ಅಂತ ಹೇಳ್ಬೋದು ಸುದೀಪ್ ಸರ್. ಮತ್ತೆ ಡಿಸೆಂಬರ್ ಅಲ್ಲಿ ಇಂಡಿಯನ್ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ ಹಳ್ಳಿಕಾರ್ ರೇಸ್ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರು. ನಾನು ಕಂಡಿದ್ದು ಬಿಗ್ ಬಾಸ್ ಸೀಸನ್ 10 ನಲ್ಲಿ ಇಷ್ಟು ಅಭಿಮಾನಿಗಳ ಪ್ರೀತಿ ಬೇರೆ ಕಂಡೀಷನ್ ಪಡ್ಕೊಂಡ್ರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ವರ್ತೂರ್ ಸಂತೋಷ್ ಅವರು ರೋಡ್ ಶೋಗಳಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ವಿಡಿಯೋಸ್ ಆಗಲಿ, ಯಾವುದೇ ನಾನು ಅತಿ ಹೆಚ್ಚು ಇಂಟರ್ವ್ಯೂ ನೋಡಿದ್ದು ಅವ್ರದ್ದೇನೆ, ಅವ್ರ ಬಗ್ಗೆನೆ. ಅವ್ರ ಮನೆಗೆ ಒಂದು ಕಾರ್ಯಕ್ರಮ ಆಯ್ತು, ಆ ಕಂಡೀಷನ್ಗಳೆಲ್ಲರೂ ಬಂದಿದ್ರು, ಕೆಲವರು ಬರೋಕ್ಕಾಗಿಲ್ಲ. ಬಟ್ ಅವ್ರ ಪಾಪ್ಯುಲಾರಿಟಿ, ಅವ್ರ ಅಭಿಮಾನ ಒಬ್ಬ ರೈತನಿಗೆ ಇಷ್ಟು ಸಿಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಶುಭವಾಗಲಿ ಅವರಿಗೆ. ಮತ್ತೆ ಡಿಸೆಂಬರ್ ಅಲ್ಲಿ ಆಗುವ ಈ ಹಳ್ಳಿಕಾರ್ ರೇಸ್ಗೆ ಸುದೀಪ್ ಸರ್, ಧ್ರುವ ಸರ್ ಬಂದು ಜಯವಾಗಲಿ, ಈ ರೇಸ್ ಆಗಲಿ, ಈ ಕಾರ್ಯಕ್ರಮಗಳಂತ ಎಲ್ಲರೂ ಬಯಸೋಣ. ಜೈ ಹಳ್ಳಿಕಾರ್ ಅಂತ ಹೇಳ್ತಾ, ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಹಳ್ಳಿಕಾರ್.